ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಅಕ್ಕಿ ಮತ್ತೆ ಬೇಳೆಯನ್ನ ನೆನೆಸದೆ ಫರ್ಮೆಂಟೇಷನ್ ಬರ್ಸದೆ ಯಾವ ರೀತಿಯಾಗಿ ಮಸಾಲಾ ದೋಸೆಯನ್ನ ಮನೆಯಲ್ಲಿ ಬೇಗನೆ ಪ್ರಿಪೇರ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮಸಾಲಾ ದೋಸೆಗಿಂತ ಬಹಳ ಅದ್ಭುತವಾಗಿರುತ್ತೆ. ಯಾವ ರೀತಿಯಾಗಿ ನೋಡೋಣ ಬನ್ನಿ. ಈಗ ನಾವು ಪಾತ್ರೆಯಲ್ಲಿ 2 ಕಪ್ ಅಷ್ಟು ನಾನು ರೇಷನ್ ಅಕ್ಕಿಯನ್ನ ತಗೊಂಡಿದ್ದೀನಿ. ನೀವಿಲ್ಲಿ ಯಾವ ಅಕ್ಕಿ ಆದ್ರೂ ತಗೋಬಹುದು. ನಂತರ 3/4 ಕಪ್ ಅಷ್ಟು ಉದ್ದಿನ ಕಾಳನ್ನ ತಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಅಷ್ಟು ಮೆಂತ್ಯನ್ನ ತಗೊಂಡಿದ್ದೀನಿ. ಈಗ ಎಲ್ಲವನ್ನು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಡೆ. ಈಗ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂತಾ ಇದ್ದೀನಿ. ನಾನಿದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ 2 ಸಾರಿ ಇದನ್ನ ಮಿಕ್ಸಿ ಜಾರಲ್ಲಿ ರುಬ್ಕೊಂತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೈಸ್ ಆಗಿ ದೋಸೆಗೆಲ್ಲ ಯಾವ ರೀತಿಯಾಗಿ ರುಬ್ತಿರಲ್ಲ ಅದೇ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ನಂತರ ಮತ್ತೊಂದಷ್ಟು ಇತ್ತಲ್ಲ, ಸೊ ಅದನ್ನು ಸಹ ಅದರಲ್ಲಿ ಹಾಕಿ ಅದಕ್ಕೆ 1 ಕಪ್ ಅಷ್ಟು ಮೊಸರನ್ನ ಸೇರಿಸ್ಕೊಂಡು ರುಬ್ಕೊಂತಾ ಇದ್ದೀನಿ. ನಿಮ್ಗೆ ರುಬ್ಬುವಾಗ ಏನಾದ್ರೂ ಮಿಕ್ಸಿ ಜಾರು ಬಿಸಿ ಆಯ್ತು ಅಂದ್ರೆ ನೀವು ಈ ಐಸ್ ಕ್ಯೂಬ್ಸ್ ಅನ್ನ ಹಾಕೋಬಹುದು. ಈಗ ನೋಡಿ, ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನಾನಿಲ್ಲಿ ಸೋಡಾ ಅನ್ನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ಮೊಸರನ್ನ ಹಾಕಿರೋದ್ರಿಂದ ನಿಮ್ಗೆ ಹುಳಿ ಇರುತ್ತೆ, ಸೊ ಹಾಗಾಗಿ ಇಲ್ಲಿ ಮೊಸರನ್ನ ಕಂಪಲ್ಸರಿ ಹಾಕ್ಬೇಕಾಗುತ್ತೆ. ಈಗ ಇದನ್ನ 5 ನಿಮಿಷ ಬಿಡೋಣ. ಅಷ್ಟರಲ್ಲಿ ನಾನು ಇಲ್ಲಿ ಹೋಟೆಲ್ ಶೈಲಿಯಲ್ಲಿ ಚಟ್ನಿಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹೋಟೆಲ್ ಅಲ್ಲೆಲ್ಲ ನಮ್ಗೆ ಚಟ್ನಿ ತುಂಬಾ ಇಷ್ಟ ಆಗುತ್ತಲ್ವಾ, ಅದನ್ನ ಯಾವ ರೀತಿಯಾಗಿ ಮಾಡೋದು ಬನ್ನಿ ನೋಡೋಣ. ಇಲ್ಲಿ 8 ರಿಂದ 9 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ಹೋಳು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಸಹ ಯೂಸ್ ಮಾಡ್ಕೋಬಹುದು. ಇದನ್ನ ಇಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ನಮ್ಮ ಚಾನೆಲ್ ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ನಮ್ಗೆ ಸಪೋರ್ಟ್ ಮಾಡಿ. ನಂತರ ಇದಕ್ಕೆ 1/4 ಕಪ್ ಅಷ್ಟು ಹುರಿಗಡ್ಲೆಯನ್ನ ಹಾಕೊಂತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗ್ಲಿ. ನಿಮ್ಗೆ ಯಾವಾಗ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಂತಾ ಇದ್ದೀನಿ. ನಿಮ್ಗೆ ಈಗ ಸಡನ್ ಆಗಿ ಯಾವಾಗಾದ್ರೂ ದೋಸೆ ತಿನ್ಬೇಕು, ಮಸಾಲೆ ದೋಸೆ ತಿನ್ಬೇಕು, ದೋಸೆ ರುಬ್ಬಿಲ್ಲ, ದೋಸೆ ನೆನೆಸಿಲ್ಲ ಅನ್ನೋದು ಟೆನ್ಷನ್ ಇಲ್ಲ. ಈ ರೀತಿಯಾಗಿ ಮಾಡ್ಕೊಂತೀನಿ, ಬಹಳನೇ ಚೆನ್ನಾಗಿ ಬರುತ್ತೆ. ಈ ಚಟ್ನಿ ಎಲ್ಲ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬಂತು ಅಂತ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೊಂತಾ ಇದ್ದೀನಿ. ಈಗ ಎಲ್ಲವನ್ನು ಫ್ರೈ ಆದ್ಮೇಲೆ ನೀವು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಆಡ್ ಮಾಡ್ಕೋಬಹುದು. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಈಗ ನಾವು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಬೇಕಲ್ವಾ, ಸೊ ಅದಕ್ಕೆ ನಾನಿಲ್ಲಿ 2 ಸಣ್ಣ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಒಂದು ಕಡಾಯಿಯಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ನಂತರ ಇದಕ್ಕೆ ನಾನು 7 ರಿಂದ 8 ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಮಸಾಲೆ ದೋಸೆ ಅಂದ್ರೆ ಕೆಂಪು ಚಟ್ನಿ ಇರ್ಲೇಬೇಕಲ್ವಾ. ನಂತರ ಇದಕ್ಕೆ ಶುಂಠಿ ಹೋಳುಗಳನ್ನ ಹಾಕ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿಯನ್ನ ತಗೊಂಡಿದ್ದೀನಿ. ಈಗ ಇದನ್ನ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡೆ. ನೋಡಿ, ಇಷ್ಟು ಕೆಂಪು ಬಂದಿದೆ ಅಲ್ವಾ. ಈಗ ಮತ್ತೊಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ 2 ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಅದಕ್ಕೆ ಕರಿಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿರುವಂತಹ 3 ಆಲೂಗಡ್ಡೆಯನ್ನ ಹಾಕಿ ಅದರಲ್ಲೇನೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು. ನಿಮ್ಗೆ ಇಲ್ಲಿ ಅರಿಶಿನ ಬೇಕಾದ್ರೆ ಹಾಕೊಳ್ಳಿ, ನಿಮ್ಗೆ ಅರಿಶಿನ ಇಷ್ಟ ಇಲ್ಲ ಅಂದ್ರೆ ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ. ಈಗ ನಾನು ಸ್ವಲ್ಪ ಅರಿಶಿನ ಲಾಸ್ಟ್ ಅಲ್ಲಿ ಇದಕ್ಕೆ ಹಾಕೊಂತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ನೋಡಿ, ಈಗ ಆಲೂಗಡ್ಡೆ ಪಲ್ಯ ಸಹ ರೆಡಿ ಆಗಿದೆ. ಈಗ ಬನ್ನಿ ನೋಡಿ ದೋಸೆನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ.
ಇದೇ ರೀತಿಯಾಗಿ ದೋಸೆನ ನಾರ್ಮಲ್ ಆಗಿ ನೀವು ಯಾವ ರೀತಿಯಾಗಿ ದೋಸೆ ಹಾಕ್ತಿರಲ್ಲ ಅದೇ ರೀತಿಯಾಗಿ ಹಾಕಿ ಇಲ್ಲಿ ತುಪ್ಪ ಬೆಣ್ಣೆ ಎಣ್ಣೆ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಸುತ್ತ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಹಾಕ್ಬಿಟ್ಟು ಒಂದು 2-3 ನಿಮಿಷ ಕುಕ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಕುಕ್ ಆಗಿ ಸ್ವಲ್ಪ ಅದು ಎಲ್ಲ ರೋಸ್ಟ್ ಆದ್ಮೇಲೆ ಈ ಕೆಂಪು ಚಟ್ನಿ ಏನಿರುತ್ತಲ್ಲ ಅದನ್ನ ಈ ರೀತಿಯಾಗಿ ಫುಲ್ಲು ಹಚ್ಕೋಬೇಕಾಗುತ್ತೆ. ಈ ಕೆಂಪು ಚಟ್ನಿಯನ್ನ ಹಚ್ಬಿಟ್ಟು ಒಂದು 2-3 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಯಮ್ಮಿಯಾಗಿ. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಕುಕ್ ಆದ್ಮೇಲೆ ಈ ರೀತಿಯಾಗಿ ನಿಧಾನಕ್ಕೆ ತೆಗಿರಿ. ಒಂದ್ ಸ್ವಲ್ಪ ಸಹ ಕಿತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಿ ನೋಡಿ, ಎಷ್ಟು ಕಲರ್ ಎಷ್ಟು ಬ್ರೌನ್ ಆಗಿ ಬಂದಿದೆ ಅಲ್ವಾ. ಮತ್ತೊಂದನ್ನು ಸಹ ಅದೇ ರೀತಿಯಾಗಿನೇ ದೋಸೆನ ಹಾಕೊಂತ ಇದ್ದೀನಿ. ಇದಕ್ಕೂ ಸಹ ಮೇಲೆ ಸ್ವಲ್ಪ ತುಪ್ಪವನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು 2-3 ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕಿದೆ. ಇದು ಸಹ ಸ್ವಲ್ಪ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಟ್ಟಿದೆ ಒಂದು 2-3 ನಿಮಿಷ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಇದಕ್ಕೆ ನಾನು ಸ್ವಲ್ಪ ಕೆಂಪು ಚಟ್ನಿ ಏನಿರುತ್ತಲ್ಲ ಅದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಖಾರ ಅಂತ ಏನು ಅನ್ಸೋದಿಲ್ಲ. ಇದು ಸ್ವಲ್ಪ ಕಲ್ಲರಿಗೋಸ್ಕರ ಹಾಕಿರೋದ್ರಿಂದ ನಿಮ್ಗೆ ಆ ರೀತಿಯಾಗಿ ಖಾರ ಅನ್ಸೋದಿಲ್ಲ. ಇದು ಕೆಂಪು ಚಟ್ನಿ ನಿಮಗೆ ತಿಂತಾ ಇದ್ರೆ ಬಹಳನೇ ಟೇಸ್ಟಿ ಅನ್ಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವೊಮ್ಮೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ಮೋಮೋಸ್ಗೂ ಸಹ ಇದು ತುಂಬಾನೇ ಟೇಸ್ಟಿ ಅನ್ಸುತ್ತೆ. ನೋಡಿ, ಚೆನ್ನಾಗಿ ಈಗ 1-2 ನಿಮಿಷ ಬಿಟ್ಟಿದೆ. ಈಗ ಚೆನ್ನಾಗಿದು ರೋಸ್ಟ್ ಆಗ್ತಾ ಇದೆ, ಕಾಣಿಸ್ತಾ ಇದೆ ಅನ್ಸುತ್ತೆ ಅಲ್ವಾ. ನೋಡಿ, ಈಗ ಚೆನ್ನಾಗಿ ಸ್ಪೂನ್ ಇಂದ ಈ ರೀತಿಯಾಗಿ ನೀಟಾಗಿ ನಿಧಾನಕ್ಕೆ ತೆಗಿರಿ. ನೋಡಿ, ಎಷ್ಟು ರೋಸ್ಟ್ ಆಗಿ ಬಂದಿದೆಯಲ್ಲ ದೋಸೆ. ಟೇಸ್ಟಿ ಆದಂತಹ ಮಸಾಲ ದೋಸೆ. ನಾನು ಅಕ್ಕಿ ಬೇಳೆ ಏನು ನೆನೆಸದೆ ಹಾಗೆ ದಿಢೀರಾಗಿ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಹೋಟೆಲ್ ಶೈಲಿಯಲ್ಲೇ ಇರುತ್ತೆ, ಅಷ್ಟು ಸೊಗಸಾಗಿ ಬಂದಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.